ಏನೇನೋ ಮಾತಾಡ್ಕೋತಾ ಇರ್ತಾರೆ. ಇವಾಗ ನಾವು ಗೋಲ್ ಇಲ್ಲಮ್ಮ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮಧುಸೂದನ್ ಚಾನೆಲ್. ಸೊ ಇವತ್ತಿನ ವ್ಲಾಗ್ ಬಂದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಸ್ಯಾಟರ್ಡೇ ಈವ್ನಿಂಗ್ ಅರೌಂಡ್ 5:30 ಹಂಗೆ ಮಮ್ಮಿ ಮನೆಗೆ ಬಂದಿದ್ವಿ. ಸೊ ಏನಕ್ಕಪ್ಪ ಅಂತ ಹೇಳಿದ್ರೆ ಸಂಡೇ ಮಾರ್ನಿಂಗೇ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ನಮ್ಮ ಮನೆಯಿಂದ ದೇವಸ್ಥಾನಕ್ಕೆ ತುಂಬಾ ಲಾಂಗ್ ಜರ್ನಿ ಆಗಿರೋದ್ರಿಂದ ನಾವು ಮಮ್ಮಿ ಮನೆಗೆ ಬಂದು ನೈಟ್ ಹಾಲ್ಟ್ ಆಗಿ ಸೊ ಬೆಳಗ್ಗೆನೇ ಹೋಗೋಣ ಅಂಥೇಳಿ ಬಂದಿದ್ವಿ. ಸೊ ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನಂತೂ ಎಕ್ಸ್ಪೆಕ್ಟೇ ಮಾಡ್ಕೊಂಡಿರಲಿಲ್ಲ. ಮಮ್ಮಿ ಕಾಲು ಗೆಜ್ಜೆ ತಂದಿದ್ರು ಪರಿಣಿತಾಗೆ, ಸಿಂಪಲ್ಲಾಗಿ ಒಂದು ಗೆಜ್ಜೆ. ನನಗಂತೂ ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು ಮಮ್ಮಿ ಅಂತ ಹೇಳ್ತಾ. ಆ್ಯಂಡ್ ತಾತ ಅಜ್ಜಿ ಇಬ್ಬರು ಕೂಡ ಪರಿಣಿತಾಗೆ ಹಾಕಿ ನೋಡ್ತಿದ್ರು ಆಗುತ್ತೋ ಇಲ್ವೋ ಅವಳಿಗೆ ಕಾಲು ಗೆಜ್ಜೆ ಅಂತ ಹೇಳಿ. ಬಟ್ ಸ್ವಲ್ಪ ಒಂಚೂರು ಟೈಟ್ ಆಗ್ತಿತ್ತು, ಆಮೇಲೆ ಸೆರೋಯ್ತು ಅನಿಸ್ತು. ಆ್ಯಂಡ್ ಇಲ್ಲಿ ನನ್ನ ತಮ್ಮ ನೋಡಿ ನೋಡಿ ಫ್ರೆಂಡ್ಸ್, ಕ್ಯಾಮ್ರಾಗೆ ಏನು ಅಲರ್ಟ್ ಆಗ್ತಾರೆ ಅಂದರೆ, ಅಯ್ಯೋ ನಮ್ಮ ಡ್ಯಾಡಿ ಒಬ್ಬೊಬ್ಬರೇ ಏನೇನೋ ಮಾತಾಡ್ಕೋತಾ ಇರ್ತಾರೆ. ಸೊ ಇಲ್ಲಿ ನಾವು ಹಾಗೆ ಮಾತಾಡ್ತಾ ಕತೆ ಆಡ್ತಾ ಕೂತಿದ್ವಿ. ಆ್ಯಂಡ್ ನಮ್ಮ ಸೌಮ್ಯ ಡ್ಯಾಡಿನ ಹೊರಗಡೆ ಹೋಗೋಣ, ಮೀನ್ಸ್ ಏನನ್ನ ಚಾಟ್ಸ್ ತಿನ್ಕೊಂಬರೋಣ, ಎಲ್ಲನ ಹೋಗಿ ಬರೋಣ ಅಂತ ಹೇಳ್ತಿದ್ಲು. ಸೊ ಹಾಗೆ ನಾನು ಕ್ಯಾಪ್ಚರ್ ಮಾಡ್ತಾ ಕೂತಿದ್ದೆ. ಸೊ ನಮ್ಮ ಅಜ್ಜಿ ಅಂದರೆ ನನಗೆ ತುಂಬಾ ಫೇವ್ರೆಟ್. ಶೀ ಈಸ್ ಮೈ ಸೆಕೆಂಡ್ ಮದರ್ ಅಂತಲೇ ಹೇಳ್ಬೋದು. ಐ ಜಸ್ಟ್ ಲವ್ ಹರ್. ನೋಡಿ ಗೈಸ್, ನಾನು ವಿಡಿಯೋ ಮಾಡ್ತಾ ಇರೋದಕ್ಕೆ ನಮ್ಮ ತಮ್ಮ ಯಶಾ ಸೊ ನಾವು ಚಾಟ್ಸು ಏನೇನು ಬೇಕೆಲ್ಲ ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ಸೊ ಅಲ್ಲಿಂದ ಬಂದ್ವಿ. ಸೊ ಇಲ್ಲಿ ಆ್ಯಕ್ಚುಲಿ ನಮ್ಮ ಸೌಮ್ಯ ಕರ್ಕೊಂಡೋಗಿದ್ದಕ್ಕೆ ನಾವು ಡ್ಯಾಡಿನ ಫೋರ್ಸ್ ಮಾಡಿದ್ದಕ್ಕೆ ಹೊರಟಿದ್ವಿ ಅಷ್ಟೇ. ಸೊ ಇಲ್ಲಿ ನಾನು ಯೂಶ್ವಲಿ ಯಾವಾಗಲೂ ನನಗೇನಿದೇನು ಜಾಸ್ತಿ ಅಡಿಕ್ಷನ್ ಇಲ್ಲ, ಯಾವಾಗಲಾದರೂ ಒಂದೊಂದು ಸಲ ಅಷ್ಟೇ. ಸೌಮ್ಯ ಕರ್ಕೊಂಡೋಗಿದ್ದಕ್ಕೆ ಹೋಗಿ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಅಲ್ಲೇ ನೆಕ್ಸ್ಟ್ ಡೇ ಅಂದರೆ ಸಂಡೇ ಒಂದು ಫಂಕ್ಷನ್ ಇತ್ತು. ಅಂದರೆ ಪಾಪುಗೆ 11 days ನೀರು ಇತ್ತಾರೆ, ಸೊ ತೊಟ್ಲಿಗೆ ಹಾಕ್ತಾರೆ. ಸೊ ಹಾಗಾಗಿ ಪಾಪುಗೆ ಬಟ್ಟೆ ತಗೋಬೇಕಾಗಿತ್ತು. ಸೊ ಇಲ್ಲಿ ನಾನೇನು ಬಟ್ಟೆದು ಕ್ಲಿಪ್ಪಿಂಗ್ಸ್ ಏನು ತಗೊಂಡಿಲ್ಲ. ಆ್ಯಂಡ್ ನಾನು ಜೊತೆ ಸೌಮ್ಯ ಒಂದು ಜೊತೆ ತಗೊಂಡ್ವಿ. ನಾನೇನು ಒಂಥರ ಸಿಂಪಲ್ಲಾಗಿ ಒಂದು ಕಾಟನ್ ಟೈಪ್ ಫ್ರಾಕು, ಆ್ಯಂಡ್ ಮತ್ತು ಸೌಮ್ಯ ಬಂದು ಪುಲ್ಲೋವರ್ ಸ್ವೆಟರ್ ಟೈಪ್ ತಗೊಂಡ್ಳು. ಆ್ಯಂಡ್ ಮಮ್ಮಿ ನಾನು ಬಟ್ಟೆ ಏನೂ ತಗೊಳ್ಳೋದಿಲ್ಲ, ಬೇಡ ಬಟ್ಟೆ. ಸೊ ನಾನೊಂದು ಬೆಳ್ಳಿದು ಕಾಲು ಚೈನು ಇಲ್ಲಾಂದರೆ ಏನಾನ ಒಂದು ಬೇರೆದು ಈಸ್ಕೊಟ್ಬಿಡ್ತೀನಿ ಅಂತ ಹೇಳ್ತಿದ್ರು. ಸೊ ಹಾಗೆ ಆನ್ ದಿ ವೇ ಜ್ಯುವೆಲ್ಲರೀಸ್ ಅಂಗಡಿಗೂ ಬಂದ್ವಿ. ಆ್ಯಂಡ್ ಅಲ್ಲಿ ಏನೋ ಬಳೆ ಕೇಳ್ತಿತ್ತು ಮಮ್ಮಿ. ಸೊ ಬೆಳ್ಳಿ ಬಳೆ ತಗೊಂಡ್ರು. ಸೊ ಅದು ಕೂಡ ನಾನು ಕ್ಲಿಪ್ಪಿಂಗ್ಸ್ ತೆಗಿಲಿಕ್ಕೆ ಆಗಿರಲಿಲ್ಲ. ಮೇಲೆ ಇಷ್ಟ ಇದ್ದರೆ ಒಂದು ಗ್ಲಾಸಲ್ಲಿ ಅರ್ಧ ನೀರು ತಗೋಬಹುದು. ನಾರ್ಮಲ್ ಆಗಿ ಸ್ವಲ್ಪ ವಾಮ್ ಇರಲಿ. ನೋಡಿ ಫ್ರೆಂಡ್ಸ್, ಅವಳು ಬ್ಲಾಗ್ ಮಾಡ್ತಿದ್ದಾಳೆ ಅಂತ ಹೇಳಿ ಕೆಲಸ ಮಾಡ್ತಾವ, ಇಲ್ಲ ಅಂದ್ರೆ ಒಂದು ಕೆಲಸ ಮಾಡಲ್ಲ ಅವನು. ಹೌದಾ? ಏನು ಪಾಪ ಮಾಡೇ ಇಲ್ಲ ನೋಡು. ಮಾಡಲ್ಲ ಬೇಕಾದ್ರೆ ನೋಡಿ ಒಂದಿನ ತೋರಿಸ್ತೀನಿ. ಒಂದಿನ ಅವ್ನು ಹೆಂಗೆ ಅಂತ ಹೇಳ್ತೀನಿ ಎಲ್ಲರಿಗೂ. ತಗೋಬರ್ತಾನೆ ಸಿರಪ್ ಕುಡಿಬೇಕು ನಾನು. ನೀವು ಅವಾಗಿಂದ ಹೇಳ್ಕೊಂಡು ಕುಡಿತಾನೆ ಹೇಳು. ನೋಡಿ ಗೈಸ್, ಡ್ರಾಮಾ ಮಾಡ್ಕೊಂಡು ತಂದ್ಕೊಟ್ಟಿದ್ದಾನೆ. ನೀನು ಸುಮ್ಮನೆ ವಿಡಿಯೋ ತಂದ್ಬಿಟ್ಟಿದ್ಯಾ? ನನ್ನ ತಮ್ಮ ಹೇಳಿದ ಮಾತೆಲ್ಲ ಕೇಳ್ತಾನೆ ಫ್ರೆಂಡ್ಸ್. ತುಂಬ ಒಳ್ಳೆಯ ತಮ್ಮ ಸಿಕ್ಕಿರೋದು ನನ್ನ ಪುಣ್ಯ. ಅದಕ್ಕೆ ಖುಷಿಗೆ ಏನು ಇಸ್ಕೊಡ್ಬೇಕಶೋ? ಅಷ್ಟೇ ನೋಡು. ನಾಳೆ ಬುಕ್ ಮಾಡ್ಬಿಟ್ಟು ಬರೋಗ್ರ. ಹೌದೇನೆ, ಪಕ್ಕ ಮಾತು ತಕ್ಕಂಗೆ ನಡ್ಕೋಬೇಕು. ನಾನು ಮದುವೆ ಕಾರ್ ಇಸ್ಕೊಡ್ತೀನಿ ಫಾರ್ಚುನರ್. ಇವಾಗ ನಾನು ಬರ್ತಾಳೆ, 2 ವೀಲರ್ ಇಸ್ಕೊಡ್ತೀನಿ ನಿಂದವಳೆ.
ಅಯ್ಯೋ ಇವಂದು ನಮ್ಮ ಪರಿಣಿತದಿದೆ ಆಯಿತು, ಎಲ್ಲಿಂದ ಎಲ್ಕೋ ಹೋಗ್ಬಿಡ್ತಾರೆ. ಸೊ ಈ ವ್ಲಾಗ್ ಬಂದು ನೆಕ್ಸ್ಟ್ ಡೇ ವ್ಲಾಗು, ಅಂದರೆ ಸಂಡೇ ವ್ಲಾಗು. ಸೊ ನಾನು ಇದರಲ್ಲೇ ಕಂಟಿನ್ಯೂಯೇಷನ್ ಮಾಡ್ತಿದ್ದೀನಿ ಅಷ್ಟೇ. ಸೊ ನಾನು ಹೇಳದ್ನಲ್ವ ಪಾಪುದು 11 ಡೇಸ್ ಶಾಸ್ತ್ರ ಇದೆ ಅಂಥೇಳಿ, ತೊಟ್ಲಿಗೆ ಹಾಕೋ ಶಾಸ್ತ್ರ ಅಂಥೇಳಿ. ಸೊ ಪಾಪುಗೆ ಅಂದರೆ ಅವಳ ಹೆಸರಲ್ಲೇನೋ ಹೋಮ ಎಲ್ಲ ಮಾಡಿಸಿ ಮನೆಯಲ್ಲಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದರು. ಸೊ ಇವ್ರು ಬಂದು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಮನೆ ಹತ್ರ ಇರೋ ನೇಬರ್ಸು. ನಾನು ತುಂಬ ದಿನವೇ ಅನ್ಕೋತಾ ಇದ್ದೆ ಇವ್ರನ್ನೆಲ್ಲ ಇಂಟ್ರಡ್ಯೂಸ್ ಮಾಡಿಸ್ಬೇಕು ಅಂತ ಹೇಳಿ. ಸೊ ಇವರೊಂದು ಏನು ಹೇಳೋದು, ನೇಬರ್ಸ್ ಅನ್ನೋದಕ್ಕಿಂತ ಒಂದು ನಮ್ಮ ಅವರ ಬಾಂಡಿಂಗ್ ಹೇಳೋಕ್ಕೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ಸ್ವಂತದವರು ಕೂಡ ಅಷ್ಟು ಇದ್ರಾಗ ನೋಡ್ಕೋತಾರೆ ಮಾಡ್ತಾರೆ ಅಂತಲೇ ಹೇಳೋಕ್ಕಾಗೋದಿಲ್ಲ. ಅಷ್ಟು ಚೆನ್ನಾಗಿ ನಾವು ಆ ಒಂದು ಬಾಂಡಿಂಗ್ ರಿಲೇಷನ್ಶಿಪ್ ಇಟ್ಕೊಂಡಿದ್ದೀವಿ. ಸೊ ನಮಗಂತೂ ತುಂಬಾ ಅಂದರೆ ಏನು ಹೇಳೋದು, ಹೇಳೋಕ್ಕೆ ಆಗೋದಿಲ್ಲ, ಅದೆಲ್ಲ ಒಂದು ಫೀಲಿಂಗು. ಗ್ರೀನ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದಾರಲ್ವ, ಸೊ ಇವ್ರು ಬಂದು ಮನೆಗೆ ದೊಡ್ಡ ಮಗಳು, ಅಂದರೆ ಇವ್ರ ಹೆಸರು ಪ್ರೀತು ಅಕ್ಕ ಅಂಥೇಳಿ. ತುಂಬಾ ಫ್ರೆಂಡ್ಲಿ ನೇಚರ್ ಆ್ಯಂಡ್ ತುಂಬಾ ಸಾಫ್ಟ್ನೆಸ್ ಹಾರ್ಟೆಡು. ನನಗಂತೂ ಅವರು ಏನು ಅವ್ರ ಮಾತು, ಅವ್ರ ವೇ ಆಫ್ ಸ್ಟೈಲ್ ಎಲ್ಲ ನನಗೆ ತುಂಬಾ ಇಷ್ಟ. ಆ್ಯಂಡ್ ಇವಳು ಬಂದು ಗುಂಡ ಅಂಥೇಳಿ. ಸೊ ಗುಂಡಾಗೆ ಈಗ ಡೆಲಿವರಿ ಆಗಿರೋದು, ಇವ್ರ ಪಾಪುನೇ ಅವಳು.
ಈ ಆರೆಂಜ್ ಕಲರ್ ಡ್ರೆಸ್ ಬಂದು ಚಿನ್ನು ಅಂತ ಹೇಳಿ ನಮ್ಮ ಆಶಾ ಆಂಟಿಗೆ 3 ಹೆಣ್ಮಕ್ಳು. ನಾನು ಹೇಳಿದ್ನಲ್ಲ, ಫಸ್ಟು ಪ್ರೀತು ಅಕ್ಕ ಆ್ಯಂಡ್ ಗುಂಡಾ ಚಿನ್ನು ಬಂದು ಇಬ್ಬರು ಟ್ವಿನ್ಸು. ಸೊ ಚಿನ್ನು ಬಂದು ಯಾವಾಗಲೂ ಆಲ್ರೌಂಡ್ ಟ್ರಿಪ್ಪೇ ಅವಳದು ಎವ್ರಿ ಇಯರು. ಸೊ ತುಂಬಾ ಲಕ್ಕಿ ಅನಿಸುತ್ತೆ ಅವಳು ಟ್ರಾವ್ಲಿಂಗ್, ಈ ಥರ ಔಟ್ ಆಫ್ ಟ್ರಾವ್ಲಿಂಗ್ ಮಾಡೋದು ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಮಾಡಿದ್ರು ಫೋನ್ ಮಾಡ್ತೀನಿ ಅಂತ ಎಂಡೂರು ಅದು ಗುಡ್ಕಂಡ್ ಹಾಕ್ತಾರಲ್ಲ ಎಲ್ಲ ಮೆಚ್ಕೊಂತಾರೆ ಅಲ್ಲ ಬೆಡ್ ಐತಲ್ಲ ಯಾರು ನೋಡಿ ಪಾಪ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ಕೊಟ್ಟಿರಲ್ವಾ ಫೋಟೋ ಹಾಕ್ಬಿಟ್ಟು ಎಲ್ಲ ಬೆಸ್ಟ್ ಕೊಡಿ
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಾವೆಲ್ಲರೂ ಆಲ್ ಟುಗೆದರ್ ಸೇರಿದ್ರೆ ಈ ರೀತಿ ಮಾತಾಡ್ತಾ ಕತೆ ಆಡ್ತಾ ಗಾಸಿಪ್ ಮಾಡ್ತಾ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ನಮ್ಮ ದಾಕ್ಷಾಯಿನಿ ಅಕ್ಕ ಕೂಡ ಶೀ ಈಸ್ ದಿ ಮೇನ್ ಪರ್ಸನ್ ಇಲ್ಲಿ. ಸೊ ತುಂಬಾ ಖುಷಿ ಅನಿಸುತ್ತೆ ಈ ಒಂದು ಟೈಮ್ ಲೈಕ್ ಆಲ್ ಟುಗೆದರ್ ಸೇರಿ ಕೂತು ಮಾತಾಡೋದು ಅಂತ ಹೇಳಿ. ಸೊ ಹೋಪ್ಸು ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಬ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಪಕ್ಕದಲ್ಲಿ ಕಾಣಿಸ್ತಿರೋಂಥ ಬೆಲ್ ಐಕಾನ್ನ ಕೊಡೋದು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ವಿತ್ ಲಾಟ್ಸ್ ಆಫ್ ಲವ್. ಬಾಯ್.